ವೀರಶೈವ ಮಹಾಸಭಾದಿಂದ ನಿನ್ನೆ ಅತಿದೊಡ್ಡ ಶೃಂಗಸಭೆಗೆ ದಾವಣಗೆರೆ ಕೂಡ ಸಾಕ್ಷಿಯಾಯಿತು. ಪ್ರಮುಖವಾಗಿ ನಿನ್ನೆ ಕೊನೆಯ ದಿನ ಆಗಿತ್ತು, ಹಾಗಾಗಿ ಸಮಾರೋಪ ಸಮಾರಂಭ ಕೂಡ ಆಯಿತು. ಬಟ್ ಇಲ್ಲಿ ಪ್ರಮುಖವಾಗಿ 12 ನಿರ್ಣಯಗಳನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆಯಂತೆ. ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು, ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಾವಣಗೆರೆಯಲ್ಲಿ ಪಂಚಪೀಠಗಳ ಮಹಾಸಂಗಮ. ಶಿವಾಚಾರ್ಯರ ಶೃಂಗಸಭೆಯಲ್ಲಿ 12 ಮಹತ್ವದ ನಿರ್ಣಯ. ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸಿ ಸಮುದಾಯದ ಜನರಿಗೆ ಶಿವಾಚಾರ್ಯರ ಮಹತ್ವದ ಸಂದೇಶ. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ವತಿಯಿಂದ ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ 3 ದಿನಗಳ ಕಾಲ ನಡೆದ ವೀರಶೈವ ಲಿಂಗಾಯತ ಶಿವಾಚಾರ್ಯರ ಶೃಂಗಸಭೆ ಅಂತ್ಯವಾಗಿತ್ತು. 40 ವರ್ಷಗಳಲ್ಲಿ ನಡೆದ ಶಿವಾಚಾರ್ಯರ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ 12 ನಿರ್ಣಯಗಳನ್ನ ಅಂಗೀಕರಿಸಲಾಗಿದೆ. 12 ನಿರ್ಣಯಗಳ ಪೈಕಿ ಪ್ರಮುಖವಾಗಿ ಜಾತಿ ಗಣತಿ ವೇಳೆ ವೀರಶೈವ ಲಿಂಗಾಯತ ಎಂದು ಬರೆಸಬೇಕು, ಉಪಜಾತಿ ಯಾವುದೇ ಇದ್ದರೂ ವೀರಶೈವರು ಒಗ್ಗಟ್ಟು ಇರಬೇಕು ಎಂದು ಕರೆ ನೀಡಲಾಗಿದೆ. ಪಂಚಪೀಠಗಳ ಪ್ರಮುಖ ನಿರ್ಣಯಗಳು: ಜಾತಿ ಗಣತಿ ವೇಳೆ ವೀರಶೈವ ಲಿಂಗಾಯತ ಎಂದೇ ಬರೆಸಬೇಕು, ಉಪಜಾತಿ ಯಾವುದೇ ಇದ್ದರೂ ವೀರಶೈವರು ಒಗ್ಗಟ್ಟು ಇರಬೇಕು, ಒಳ ಪಂಗಡಗಳನ್ನ ಕೇಂದ್ರ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು, ಜಾತಿ ಗಣತಿ ವಿಚಾರವಾಗಿ ಪ್ರಧಾನಿ ಮೋದಿ ಭೇಟಿಗೆ ನಿಯೋಗ. ಉತ್ತರ ಭಾರತದ ದಿಲ್ಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ, ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳಲ್ಲಿ ಕೂಡ ವೀರಶೈವರು ಅನಾದಿ ಕಾಲದಿಂದಲೂ ವಾಸವಾಗಿದ್ದು ಅವರಿಗೆ ಧರ್ಮ ಸಂಸ್ಕಾರ ಮತ್ತು ಸರ್ಕಾರಿ ಸೌಲಭ್ಯಗಳ ಪ್ರಾಪ್ತಿಯ ಯೋಜನೆಗಳನ್ನ ರೂಪಿಸಬೇಕು ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಎಲ್ಲ ಉಪಜಾತಿಗಳನ್ನ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ನಿರ್ಣಯ ಮಾಡಲಾಗಿದೆ. ಒಂದು ನಿಯೋಗವನ್ನು ದಿಲ್ಲಿಗೆ ಕಳಿಸುವ ವ್ಯವಸ್ಥೆಯನ್ನ ಮಾಡಬೇಕು. 5 ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರ ಒಬಿಸಿ ದೊರಕಿಸಿಕೊಡಲು ಎಲ್ಲ ಒಳಪಂಗಡಗಳ ಮುಖಂಡರು ಒಕ್ಕಟ್ಟಿನಿಂದ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು. 6 ವೀರಶೈವ ಲಿಂಗಾಯತ ಕೆಲವು ಒಳಪಂಗಡಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಯಡಿ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದು ಅದರ ಮುಂದುವರಿಕೆ ಅಗತ್ಯವೆಂದು ಸಭೆ ತೀರ್ಮಾನಿಸಿತು. ಪಂಚಪೀಠಾಧ್ಯಕ್ಷರಲ್ಲಿ ತಾತ್ವಿಕ ಸಿದ್ಧಾಂತದಿಂದ ಭಿನ್ನಾಭಿಪ್ರಾಯವಿದ್ದ ಕಾರಣ ದೂರವಿದ್ರು. ಅದನ್ನೆಲ್ಲ ಮರೆತು ಸಮಾಜದ ಅಭಿವೃದ್ಧಿಗೆ ಎಲ್ಲ ಶ್ರೀಗಳು ಒಂದೆಡೆ ಸೇರಿದ್ದಾರೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ರು. ಪಂಚಪೀಠಾಧ್ಯಕ್ಷರ ನಿರ್ಣಯಕ್ಕೆ ನಾನು ಬೆಂಬಲವನ್ನ ವ್ಯಕ್ತಪಡಿಸುತ್ತೇನೆ. ಜೊತೆಗೆ ಬಾಳೆಹೊನ್ನೂರು ರಂಭಾಪುರಿ ಪೀಠದಲ್ಲಿ ರೇಣುಕಾಚಾರ್ಯರ ಪ್ರತಿಮೆಗೆ ನನ್ನ 6 ತಿಂಗಳ ವೇತನ ನೀಡುತ್ತೇನೆ ಎಂದ್ರು. ಎಲ್ಲೋ ಒಂದ್ ಕಡೆ ಭಗವಂತನ ದಯೇನೋ ಇಚ್ಛೆನೋ ಗೊತ್ತಿಲ್ಲ, ಯಾಕೆ ಭಾರತ ರಾಜ್ಯ ಸರ್ಕಾರ ಆ ರೀತಿ ಎಡವಟ್ಟು ಮಾಡ್ತೋ ಗೊತ್ತಿಲ್ಲ. ಅವ್ರು ಎಡವಟ್ಟು ಮಾಡಲಿಲ್ಲ ಅಂದರೆ ನಮ್ಮ ಅಪ್ರಾಣಿ 5 ಜನ ಪಂಚಪೀಠಾಧೀಶರು ಒಂದು ಕಡೆ ಸೇರ್ತಾನೂ ಇರಲಿಲ್ಲ. ಇಲ್ವಾ ಶರಣ ಪ್ರಕಾಶ? ಒಂದು ಕಡೆ ಸೇರ್ತಾನೂ ಇರಲಿಲ್ಲ. ಆ ಸೇರಿದ್ದರ ಪ್ರಯುಕ್ತ ವೀರಶೈವ ಲಿಂಗಾಯತ ಜಾತಿ ಗಣತಿ ವಿಚಾರವಾಗಿ ಮಾತನಾಡಿದ್ದ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ, ಲಿಂಗಾಯತರ ಜನಸಂಖ್ಯೆ ರಾಜ್ಯದಲ್ಲಿ ಕೇವಲ 65 ಲಕ್ಷದಷ್ಟು ಇದೆ ಎನ್ನುವ ಮಾಹಿತಿ ಜಾತಿ ಗಣತಿಯಿಂದ ಸೋರಿಕೆಯಾಗಿತ್ತು. ರಾಜ್ಯದಲ್ಲಿ ಅಂದಾಜು 1.5 ಕೋಟಿ ಲಿಂಗಾಯತರಿದ್ದಾರೆ, ಆದರೆ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಲಾಗಿದೆ ಎಂದು ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಒಟ್ಟಾರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪಂಚಪೀಠಗಳು ಹಲವು ವರ್ಷಗಳ ಬಳಿಕ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರು. ಜಾತಿ ಗಣತಿ ವಿಚಾರವಾಗಿಯೇ ಹೆಚ್ಚು ಒತ್ತು ಕೊಟ್ಟು ಎಲ್ಲರೂ ವೀರಶೈವ ಲಿಂಗಾಯತ ಎಂದು ಬರೆಸಬೇಕು ಎಂಬ ಪ್ರಮುಖ ನಿರ್ಣಯಕ್ಕೆ ಶೃಂಗಸಭೆ ಸಾಕ್ಷಿಯಾಯಿತು. ಮಲ್ಲಿಕಾರ್ಜುನ್ ಕೈದಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.